ವಯನಾಡು ದುರಂತದಲ್ಲಿ ಸಾವನ್ನಪ್ಪಿದ್ದವರ ಸಂಖ್ಯೆ 43ಕ್ಕೆ ಏರಿಕೆ ಆಗಿದ್ದರೆ ಇನ್ನೂ ಕೂಡ ಅನೇಕರು ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮನೆಗಳು ಕೊಚ್ಚಿಕೊಂಡು ಹೋಗಿದೆ, ಬದುಕು ಕೊಚ್ಚಿಕೊಂಡು ಹೋಗಿದೆ, ಜೀವ ಉಳಿಸಿಕೊಳ್ಳಲು ಪರದಾಡುವಂಥ ಸ್ಥಿತಿ ಇದೆ. ಹಾರಾಟ ಚೀರಾಟಗಳು ಮುಂದುವರಿತಾ ಇದ್ದಾವೆ. ಕೇರಳ ದೇವರ ನಾಡು ಅಂತ ಕರಿತೀವಲ್ಲ, ಇದೀಗ ಸ್ಮಶಾನದ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ದೃಶ್ಯ ಭಯಾನಕವಾಗಿದೆ, ಘನಘೋರವಾಗಿದೆ. ಆಸ್ಪತ್ರೆಯಲ್ಲಿ ರಾಶಿ ರಾಶಿ ಹೆಣಗಳು. ಪೋಷಕರ ಆಕ್ರಂದನ ಕೇಳಬೇಕೆ ಮುಗಿಲಿ ಮುಡ್ತಾ ಇದೆ. ವಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕೇರಳ ಭೂಕುಸಿತದ ದೃಶ್ಯ ಭಯಾನಕವಾಗಿದೆ ರೀ, ಘನಘೋರವಾಗಿದೆ. ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದ ರೀತಿಯಲ್ಲಿದೆ. ಒಂದು ಚಿಕ್ಕ ಪುಟ್ಟ ಘಟನೆ ಸಂಭವಿಸಿದ್ರೆ ಅದೆಷ್ಟು ಮಮ್ಮಲ ಮರೆತೀವೋ, ಆದರೆ ಇಲ್ಲಿ ಹೀಗೆ ಊರೇ ಸ್ಮಶಾನವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗುರುತು ಸಿಗದ ರೀತಿಯಲ್ಲಿ ಊರುಗಳು ಬದಲಾವಣೆಯಾಗಿದ್ದಾರೆ. ನಿನ್ನೆ ಸಾಯಂಕಾಲ ಈ ಊರನ್ನು ಕಂಡಿದ್ದಂಥ ವ್ಯಕ್ತಿ ಈ ಊರಿಗೆ ಬಂದರೆ ಆ ಊರನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಇದು ಆಸ್ಪತ್ರೆಯ ದೃಶ್ಯಾವಳಿಗಳು, ಈಗ ನೋಡ್ತಾ ಇದ್ದೀರಲ್ಲ, ಇದು ಆಸ್ಪತ್ರೆಯ ದೃಶ್ಯಾವಳಿಗಳು. ತಕ್ಷಣಕ್ಕೆ ಅಲ್ಲಿರುವಂಥ ಸಿಬ್ಬಂದಿ, ರಕ್ಷಣಾ ಸಿಬ್ಬಂದಿ ಮೃತದೇಹಗಳನ್ನು ರವಾನೆ ಮಾಡಿದ್ದಾರೆ. ಶವಾಗಾರದಲ್ಲಿ ಈ ಮೃತದೇಹಗಳನ್ನು ಇಟ್ಟಿದ್ದಾರೆ. ಶವಾಗಾರದಲ್ಲಿ ಅವರ ಪೋಷಕರು ಕೂಡ ಬಂದಿದ್ದಾರೆ. ಅವರ ಮೃತ ಸಂಬಂಧಿಕರು, ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ತಂದೆನೋ ತಾಯಿನೋ, ಹೀಗೆ ತನ್ನ ಸಂಬಂಧಿಕರನ್ನು ಕಳೆದುಕೊಂಡಿರುವ ವ್ಯಕ್ತಿಗಳ ಆಕ್ರಂದನ ರೋಧನ ಹೇಳತಿರ್ದದು. ಅವರ ಕಷ್ಟ ನಿಜಕ್ಕೂ ಕೂಡ ಈಗಿದ್ದವರು ನಿನ್ನೆ ಇದ್ದವರು ಈಗಿಲ್ಲ. ನಿನ್ನೆ ಬದುಕಿದ್ದವರು, ಚೆನ್ನಾಗಿದ್ದವರು, ಅತ್ಯಂತ ಲವಲವಿಕೆಯಿಂದ, ಖುಷಿಯಿಂದ, ಪ್ರೀತಿಯಿಂದ ಅಪ್ಪ ಅಮ್ಮ ಅಣ್ಣ ತಂಗಿ ಮಕ್ಕಳು, ಹೀಗೆ ಮಕ್ಕಳೂ ಸೇರಿದಂತೆ ವಯೋವೃದ್ಧರೂ ಸೇರಿದಂತೆ ಅನೇಕರು ಮಲಗಿದ್ದಲ್ಲೇ ಶವವಾಗಿದ್ದಾರೆ, ಮಲಗಿದ್ದಲ್ಲೇ ಪ್ರಾಣ ಬಿಟ್ಟಿದ್ದಾರೆ, ಶಾಶ್ವತವಾಗಿ ಕಣ್ಮುಚ್ಚಿದ್ದಾರೆ. ಬೋರ್ಗರೆಯುವ ಮಳೆಯಲ್ಲಿ ಮಲೆನಾಡಿನ ಆ ಪ್ರದೇಶದಲ್ಲಿ ಬದುಕಿದ್ದಂಥವರಿಗೆ ಇಂಥ ಸಾವು ಬರುತ್ತೆ, ಇಂಥ ಅಂತ್ಯ ಬರುತ್ತೆ ಅಂಥೇಳಿ ಖಂಡಿತವಾಗಿ ಅವರು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಬಟ್ ಈ ಘಟನೆ ಈಗ ಸಂಭವಿಸಿ ಹೋಗಿದೆ. ಇನ್ನೆದೆಷ್ಟು ಜನ ಬಲಿಯಾಗ್ತಾರೋ ಅನ್ನೋ ಆತಂಕ ಕೂಡ ಮುಂದುವರಿತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಲೀಗ್ ನೀತಿ ಗಮನಿಸ್ತಾ ಇದ್ದೀವಿ. ಇದೊಂದು ಮ್ಯಾಸಿವ್ ಲ್ಯಾಂಡ್ ಸ್ಲೈಡ್ ಆಗೋಗಿದೆ, ದೊಡ್ಡ ದುರಂತ ಒಂದು ಸಂಭವಿಸಿ ಹೋಗಿದೆ. ಈ ದುರಂತದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ಜೊತೆಗೆ ಈಗ ಸೇನಾ ಪಡೆ ಬಂದಿದೆ, ಜೊತೆಗೆ ಸೇನಾ ಹೆಲಿಕಾಪ್ಟರ್ಗಳು ಕೂಡ ಹೋಗ್ತಾ ಇದೆ. ಮಳೆಯ ಅತಿ ತೀವ್ರ ಮಟ್ಟಕ್ಕೂ ಕೂಡ ಮಳೆ ಮುಂದುವರಿತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ದೇವರ ನಾಡು ಈಗ ಒಂದು ರೀತಿ ಸ್ಮಶಾನದ ನಾಡಾಗಿ ಗೋಚರಿಸ್ತಾ ಇಲ್ವಾ? ಸದ್ಯದ ಅಪ್ಡೇಟ್ ಏನು ಸಿಗ್ತಾ ಇದೆ ನೀತಿ? ಎಸ್ ದಶರಥ್, ಈಗಿನ ಸದ್ಯದ ಕೇರಳದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಅಲ್ಲಿರೋರು ನರಕ ದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಹೀಗಿರುತ್ತೆ ಅಥವಾ ಹೀಗಾಗುತ್ತೆ ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕೇರಳದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಆಗ್ತಾ ಇದೆ. ಅದರಲ್ಲೂ ಚರಣಮುಲಾಯ್ ಆಗಿರ್ಬೋದು, ಮಲಪಾಡಿ ಆಗಿರ್ಬೋದು, ಈ ಭಾಗಗಳಲ್ಲಿ ಹೆಚ್ಚಾದಂತ ಸಮಸ್ಯೆಯನ್ನ ಅಲ್ಲಿನ ಜನರು ಎದುರಿಸ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ನಿನ್ನೆ ಮಧ್ಯರಾತ್ರಿ 1 ಗಂಟೆಯಲ್ಲಿ ಒಮ್ಮೆ ಭೂಕುಸಿತ ಸಂಭವಿಸಿದೆ, ಮತ್ತೆ 2 ಗಂಟೆಯಲ್ಲಿ ಮತ್ತೊಮ್ಮೆ ಭೂಕುಸಿತ ಸಂಭವಿಸಿದೆ, ಬೆಳಗಿನ ಜಾವ 4 ಗಂಟೆಗೆ ಮತ್ತೊಮ್ಮೆ ಭೂಕುಸಿತ ಸಂಭವಿಸುತ್ತೆ. ಒಟ್ಟು 3 ಬಾರಿ ಭೂಕುಸಿತ ಸಂಭವಿಸಿರುವಂತದ್ದು. ಇದರಿಂದ ರಾತ್ರಿ ಈ ಒಂದು ಭೂಕುಸಿತ ಸಂಭವಿಸಿರೋದ್ರಿಂದ ಯಾವ್ಯಾವ ಗ್ರಾಮಗಳು ಜಲಾವೃತವಾಗಿದೆ, ಯಾವ್ಯಾವ ಮನೇಲಿ ಎಷ್ಟೆಷ್ಟು ಮಂದಿ ಇದ್ರು, ಎಷ್ಟು ಕುಟುಂಬದವರು ಸೇಫ್ ಆಗಿದ್ದಾರೆ, ಹಾಗೇನಾದ್ರೂ ಓಡ್ ಹೋಗಿದ್ದಾರಾ, ಬೇರೆ ಕಡೆಗೆ ಹೋಗಿದ್ದಾರಾ, ಅಥವಾ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರಾ ಅನ್ನೋದನ್ನು ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನೀರಿನ ಬಣ್ಣವೇ ಕೆಂಪಾಗಿ ಹೋಗಿದೆ. ಇಲ್ಲಿ ಮಣ್ಣು ಮಿಶ್ರಿತ ನೀರು ಬರ್ತಾ ಇರೋದ್ರಿಂದ ಆ ನೀರಲ್ಲಿ ಯಾರಾದ್ರೂ ಕೊಚ್ಕೊಂಡು ಹೋಗ್ತಾ ಇದ್ದಾರಾ, ಯಾರಾದ್ರೂ ತೇಲ್ಕೊಂಡು ಹೋಗ್ತಾ ಇದ್ದಾರಾ, ಅದು ಕೂಡ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ತುಂಬಾ
ತುಂಬಾ ಹಿನ್ನಡೆ ಆಗ್ತಾ ಇದೆ. ಸೊ ನಿನ್ನೆ ಆಗಿರುವಂತ ಈ ಅವಘಡದಲ್ಲಿ, ನಿನ್ನೆ ಮಧ್ಯರಾತ್ರಿ ಆಗಿರುವಂತ ಈ ಅವಘಡದಲ್ಲಿ ಒಂದು ಗ್ರಾಮದ 400ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿ ಹೋಗಿದೆ, ಒಂದು ಶಾಲೆ ಜಲಾವೃತವಾಗಿ ಹೋಗಿದೆ, ದೇವಸ್ಥಾನಗಳು ಜಲಾವೃತವಾಗಿ ಹೋಗಿದೆ. ಒಂದು ವೇಳೆ ಇದೇನಾದ್ರು ಹಗಲು ನಡೆದಿದ್ರೆ ಮತ್ತಷ್ಟು ಹೆಚ್ಚಿನ ದುರಂತ ಆಗ್ತಿತ್ತು. ಯಾಕಂದ್ರೆ ಆ ಶಾಲೆಯಲ್ಲೂ ಕೂಡ ಸಹಜವಾಗಿ ಸಿಬ್ಬಂದಿ ಇರ್ತಿದ್ರು, ಮಕ್ಕಳು ಇರ್ತಿದ್ರು, ಮತ್ತಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗಾಗಲೇ ಎಲ್ಲಾ ತರದ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ನಾವು ಎಂಥದ್ದೇ ಸಹಾಯ ಆದ್ರೂ ಕೂಡ ನಾವು ಸಹಾಯ ಕೊಡ್ತೀವಿ ಅನ್ನೋದನ್ನ ಹೇಳಲಾಗಿದೆ. ಮೃತರ ಕುಟುಂಬಗಳಿಗೆ 2 ಲಕ್ಷವನ್ನ ಘೋಷಣೆ ಮಾಡಲಾಗಿದೆ, ಗಾಯಾಳುಗಳಿಗೆ 50,000 ಘೋಷಣೆ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ರು ಕೂಡ ವಯನಾಡಿಗೆ ಭೇಟಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಯನಾಡು ಡಿಸಿ ಹಾಗೇನೆ ಬೇರೆ ಬೇರೆ ಭಾಗಗಳದ SP DC ಎಲ್ಲರೂ ಕೂಡ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಾಚರಣೆಯನ್ನ ಹೇಗ್ ಮಾಡಬೇಕು ಅಂತ. ಯಾಕಂದ್ರೆ ಇನ್ನೂ ಸುಮಾರು 48 ಗಂಟೆಗಳ ಕಾಲ ಭಾರಿ ಮಳೆ ಆಗುವಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಮತ್ತಷ್ಟು ತಡ ಆಗುವಂತ ಎಲ್ಲ ಲಕ್ಷಣಗಳು ಇದೆ. ನಾವು ಕೇರಳ ಅಂದ ತಕ್ಷಣ ಊಹಿಸಬಹುದು, ಅಲ್ಲಿ ಟೀಯನ್ನ ಹೆಚ್ಚಾಗಿ ಬೆಳೀತಾರೆ ಮತ್ತು ಅಲ್ಲಿನ ಪ್ರದೇಶ ಯಾವ ರೀತಿ ಆಗಿದೆ ಅಂದ್ರೆ ಗುಡ್ಡಗಾಡು ಪ್ರದೇಶ, ತಗ್ಗು ಇಳಿಜಾರು ಇದೆಲ್ಲವೂ ಕೂಡ ಹೆಚ್ಚಾಗಿರುವಂತದ್ದು. ಸೊ ಹಾಗಾಗಿ ಆ ಪ್ರದೇಶವೇ ಆಗಿರೋದ್ರಿಂದ ಅಕ್ಕಪಕ್ಕದಲ್ಲಿ ಟೀ ಗಿಡಗಳನ್ನ ಬೆಳೆಸಲಾಗಿದೆ, ಮಧ್ಯದಲ್ಲಿ ರೋಡ್ ಹೋಗಿದೆ. ಆದ್ರೆ ಆ ಟೀಯನ್ನ ಬೆಳೆಸಲಾಗಿತ್ತಲ್ಲ ಆ ಭೂಮಿ ಕೂಡ ಕುಸಿದು ರಸ್ತೆ ಮೇಲೆ ಬೀಳ್ತಾ ಇದೆ. ಸೊ ಹೀಗಾಗಿ ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿದೆ. ಈಗಾಗಲೇ ಸುಮಾರು 5ಕ್ಕೂ ಹೆಚ್ಚು ರೆಸಾರ್ಟ್ಗಳು ಮುಳುಗಡೆ ಆಗಿದೆ, ಸುಮಾರು ಹೋಮ್ ಸ್ಟೇಗಳು ಕೂಡ ಮುಳುಗಡೆ ಆಗಿದೆ. ಕೆಲವು ಪ್ರದೇಶಗಳಿಗೆ ಇನ್ನೂ ಕಾರ್ಯಾಚರಣೆ ಪ್ರಾರಂಭ ಆಗಿಲ್ಲ, ಸಿಬ್ಬಂದಿಗಳು ಅಲ್ಲಿಗೆ ರೀಚ್ ಆಗೋದಕ್ಕೂ ಕೂಡ ಸಾಧ್ಯವಾಗದಂತ ಪರಿಸ್ಥಿತಿ ಇದೆ. ಈಗಾಗಲೇ ಹೆಲ್ಪ್ ಲೈನ್ ಅನ್ನು ಕೂಡ ತೆರೆಯಲಾಗಿದೆ. ಆದ್ರೆ ಮಳೆ ಹೆಚ್ಚಾಗಿರೋದ್ರಿಂದ, ಮೋಡ ಜಾಸ್ತಿ ಆಗಿರೋದ್ರಿಂದ, ಎಲ್ಲವೂ ಸಮಸ್ಯೆ ಆಗಿರೋದ್ರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇದೆ. ಹಾಗಾಗಿ ನಾವು ಇಂಥ ಪ್ರದೇಶದಲ್ಲಿ ಇದ್ದೀವಿ, ನಮಗೆ ಸಮಸ್ಯೆ ಆಗಿದೆ, ನಮ್ಮನ್ನು ಬಂದು ಕಾಪಾಡಿ, ನಮ್ಮನ್ನ ರಕ್ಷಣೆ ಮಾಡಿ, ಬೇರೆ ಕಡೆಗೆ ಸ್ಥಳಾಂತರ ಮಾಡಿ, ಇದ್ಯಾವುದನ್ನು ಹೇಳಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಟಿವಿ ಬರ್ತಾ ಇಲ್ಲ, ಹೆಲ್ಪ್ ಲೈನ್ ನಂಬರ್ ಸಿಗ್ತಾ ಇಲ್ಲ, ಹೆಲ್ಪ್ ಲೈನ್ ನಂಬರ್ ನೋಡೋಣ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ, ಕಾಲ್ ಮಾಡೋಣ ಅಂದ್ರೆ ನೆಟ್ವರ್ಕ್ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಅದೆಷ್ಟೋ ಮನೆಗಳು, ಅದೆಷ್ಟೋ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಮಂದಿ ಇದ್ದಾರೆ, ಯಾರ್ಯಾರನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ಕೂಡ ಇನ್ನೂ ಅರಿವಿಗೆ ಬಂದಿಲ್ಲ. ಈ ಕೇವಲ 3-4 ಪ್ರದೇಶಗಳಲ್ಲಿ ಮಾತ್ರ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಸುಮಾರು 10 ತಾಲೂಕಿಗೂ ಹೆಚ್ಚು ಕಡೆಯಲ್ಲಿ ಈ ತರದೊಂದು ಭೂಕುಸಿತ ಸಂಭವಿಸ್ತಾ ಇದೆ. ನಾವು ಮೊದಲು ಸಾವಿನ ಸಂಖ್ಯೆ ನೋಡಿದಾಗ 19 ಇತ್ತು, ಆನಂತರ 24 ಆಯ್ತು, ಈಗ 43 ಸಾವಿನ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಸಾವು ಅನ್ನೋದು ಕೇವಲ ಈ ಭೂಕುಸಿತ ಸಂಭವಿಸಿದಂತ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ನದಿಯಲ್ಲಿ ಹರ್ಕೊಂಡು ಹೋಗ್ತಿರುವಂತಹ ಶವಗಳನ್ನ ಆಗಿರ್ಬೋದು, ಇವುಗಳನ್ನೆಲ್ಲ ಲೆಕ್ಕ ಹಾಕಿ ಅಲ್ಲ, ಇನ್ನು ಹಾಸ್ಪಿಟಲ್ ಅಲ್ಲಿ ಕೂಡ 5ರಿಂದ 6 ಜನ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಎಷ್ಟು ಶವಗಳು ಎಲ್ಲೆಲ್ಲಿ ಅಡಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನದಿಗಳಲ್ಲಿ ಹಾಗೆ ಶವಗಳು ತೇಲ್ಕೊಂಡು ಬರ್ತಾ ಇದೆ. ಅದು ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು, ಯಾವ ಊರಿಗೆ ಸಂಬಂಧಪಟ್ಟಿದ್ದು, ಇದ್ಯಾವುದು ಕೂಡ ಒಂದು ಕ್ಲಾರಿಟಿ ಅನ್ನೋದೇ ಸಿಗ್ತಾ ಇಲ್ಲ. ಸೊ ಒಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ನಿಖರವಾಗಿ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ನೀರಿನ ರಭಸ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿ ಯಾವುದೋ ಒಂದು ಮನೆ ಇದೆ, ಜಲಾವೃತವಾಗಿದೆ, ಅಥವಾ ಜನರು ಇದ್ದಾರೆ, ನಾವು ಅಲ್ಲಿಗೆ ಹೋಗಿ ರೀಚ್ ಆಗಬೇಕು ಅಂದ್ರೆ ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ನೀರು ಅಷ್ಟು ಪ್ರಮಾಣಕ್ಕೆ, ನಾರ್ಮಲ್ ಆಗಿ ಒಂದು ಎಷ್ಟು ಪ್ರಮಾಣದಲ್ಲಿ ನೀರು ಹರಿತಿತ್ತು ಅದಕ್ಕಿಂತ 3 ಪಟ್ಟು ಹೆಚ್ಚಿನ ರಭಸದಲ್ಲಿ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ವಾಯುಸೇನೆ ಕಡೆಯಿಂದ ಹೆಲಿಕಾಪ್ಟರ್ ಅನ್ನ ಕೂಡ ಕಳಿಸಲಾಗಿದೆ, 2 ಹೆಲಿಕಾಪ್ಟರ್ ಅನ್ನ ಕಳಿಸಲಾಗಿದೆ. ಅದರ ಜೊತೆಗೆ ಸ್ಯಾಟಲೈಟ್ ವ್ಯೂ ಅನ್ನ ಸಿಎಂ ವಿಜಯ್ ಅವರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಮುಳುಗಡೆ ಆಗಿದೆ, ಸ್ಯಾಟಲೈಟ್ ವ್ಯೂ ಅಲ್ಲಿ ಒಂದು ಅಂದಾಜು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸ್ಯಾಟಲೈಟ್ ವ್ಯೂ ಅನ್ನು ಕೂಡ ಮಾಡಲಾಗ್ತಾ ಇದೆ. ಕರ್ನಾಟಕ, ಹೈದರಾಬಾದು, ಪುಣೆ ಎಲ್ಲ ಕಡೆಯಿಂದಲೂ ಕೂಡ ಈಗಾಗಲೇ NDRF ಟೀಮ್ ಅನ್ನು ಕೂಡ ಕಳಿಸಲಾಗಿದೆ. ಸುಮಾರು 250ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ. ಆದ್ರೆ ಈ ಸಿಬ್ಬಂದಿ ಕೂಡ ಸಾಕಾಗೋದಿಲ್ಲ, ಹೆಚ್ಚಿನ ಸಿಬ್ಬಂದಿ ಬೇಕು ಅಂತ ಹೇಳಲಾಗಿದೆ. ಹಾಗಾಗಿ ಮಂಗಳೂರು ಕಡೆಯಿಂದ, ಬೆಂಗಳೂರು ಕಡೆಯಿಂದಲೂ ಕೂಡ ವಯನಾಡು ಮತ್ತು ಕಾಸರಗೋಡು ಈ ಭಾಗದಲ್ಲಿ ಹೆಚ್ಚಾಗಿ ಸಮಸ್ಯೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಯಾವ ನಿಯರ್ ಪ್ಲೇಸಸ್ ಗಳಿದೆಯೋ ಅಲ್ಲಿ ಎಲ್ಲ ಕಡೆಯಿಂದಲೂ ಕೂಡ NDRF ಟೀಮ್ ಅನ್ನ ಕಳಿಸಲಾಗ್ತಾ ಇದೆ. ಎಷ್ಟು ಪ್ರಯತ್ನ ಪಡೋದಕ್ಕೆ ಸಾಧ್ಯವೋ ಅಷ್ಟು ಪ್ರಯತ್ನದಲ್ಲಿ ನಾವು ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ. ಇದು ಮಧ್ಯರಾತ್ರಿ 1 ಗಂಟೆ, 2 ಗಂಟೆ, 4 ಗಂಟೆಗೆ ಭೂಕುಸಿತ ಆಗಿರೋದ್ರಿಂದ ಮಧ್ಯರಾತ್ರಿಯಲ್ಲಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಕತ್ಲಾಗಿತ್ತು ಮತ್ತು ಅದು ರೀಚ್ ಆಗೋದೇ ಕಷ್ಟ ಆಗಿತ್ತು. ಇನ್ನು ಬೆಳಕು ಬಿಟ್ಟ ಮೇಲೆ ಕಾರ್ಯಾಚರಣೆ ಪ್ರಾರಂಭ ಮಾಡೋಣ ಅಂತಂದ್ರೆ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಎಲ್ಲಿ ಯಾವಾಗ ಹೇಗೆ ಗುಡ್ಡ ಮತ್ತೆ ಕುಸಿಯುತ್ತೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಭಯದಲ್ಲೇ, ಆತಂಕದಲ್ಲೇ ಒಂದು ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಕರ್ನಾಟಕ ಕೂಡ ಈಗಾಗಲೇ ಯಾವುದೇ ರೀತಿಯಾದಂತಹ ಸಹಾಯ ಬೇಕಾಗಿದ್ರು, NDRF ಟೀಮ್ ಆಗಿರ್ಬೋದು, ಹೆಚ್ಚಿನ ಸಿಬ್ಬಂದಿ ಆಗಿರ್ಬೋದು, ಯಾರೇ ಬೇಕಾದ್ರೂ ಕೇಳಿದ್ರು ನಾವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೇನೆ 2 ಟೀಮ್ ಅನ್ನ ಆಲ್ರೆಡಿ ಕಳಿಸಲಾಗಿದೆ. ಸೊ ತುಂಬಾ ಜನ ಹೇಳ್ತಾ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ವೈರಲ್ ಆಗ್ತಿರುವಂತ
ವಿಡಿಯೋಸ್ಗಳನ್ನು ಅಥವಾ ಜನರು ಮಾತಾಡ್ತಾ ಇರೋದನ್ನ ನಾವು ನೋಡಿದ್ರೆ ನಾವು ತುಂಬಾ ಕಷ್ಟದ ಪರಿಸ್ಥಿತಿಲಿ ಇದ್ದೀವಿ, ಇಲ್ಲಿವರೆಗೂ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಯಾರು ಬಂದೇ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಿ ರೀಚ್ ಮಾಡೋದಾದ್ರೂ ಹೇಗೆ, ನದಿ ಪಾತ್ರದ ಜನರ ಕಥೆಗಳಿಗೆ ಏನಾಗಿದೆ ಅದೆಲ್ಲವೂ ಕೂಡ ಇಲ್ಲಿ ತೀರಾ ಕಷ್ಟದ ಪರಿಸ್ಥಿತಿ ಆಗಿದೆ. ಇನ್ನು ಸದ್ಯದ ಮಟ್ಟಿಗೆ ಯಾರು ಇಲ್ಲಿ ಟ್ರಿಪ್ ಅಂತ ಬರಬೇಡಿ ಅನ್ನೋದನ್ನ ಈಗಾಗಲೇ ಕೇರಳ ಸರ್ಕಾರ ಹೇಳಿದೆ. ಇನ್ನು ಕೇವಲ ಕೇರಳದವರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಬಂದಂತ ಪ್ರವಾಸಿಗರು ಕೂಡ ಇಲ್ಲಿದ್ದಾರೆ. ಕೆಲವು ದೇವಸ್ಥಾನಗಳು ಮುಳುಗಡೆ ಆಗಿರುವಂತ ಹಿನ್ನೆಲೆಯಲ್ಲಿ ಆ ದೇವಸ್ಥಾನದಲ್ಲಿ ಯಾರಿಗೆಲ್ಲ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ, ಎಷ್ಟು ಜನ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಟ್ರೀ ವ್ಯೂ ಅನ್ನುವಂತ ಒಂದು ರೆಸಾರ್ಟ್ ಅಂತೂ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಸುಮಾರು ಅಲ್ಲಿ 10ರಿಂದ ಜಾಸ್ತಿ ಜನ ಇದ್ರು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಅವ್ರನ್ನ ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದೇ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಸಂಪರ್ಕವೇ ಕಡಿತ ಆಗಿದೆ. ಈ ತರ ತುಂಬಾ ಹೋಮ್ ಸ್ಟೇಗಳು, ತುಂಬಾ ರೆಸಾರ್ಟ್ಗಳು ಕೂಡ ಮುಳುಗಡೆ ಆಗಿರೋದ್ರಿಂದ ಪ್ರವಾಸಿಗರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ ಯಾವ್ದಾದ್ರು ರಸ್ತೆಯಲ್ಲಿ ನಡ್ಕೊಂಡು ಹೋಗೋಣ ಅಂತಂದ್ರೂ ಎಲ್ಲಿ ಗುಡ್ಡ ಕುಸಿತ ಆಗುತ್ತೆ, ಎಲ್ಲಿ ನಮ್ಮ ಮೇಲೆ ಮಣ್ಣು ಬೀಳುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಜನರು ಇದ್ದಾರೆ. ಮನೆಯಲ್ಲೇ ಕುತ್ಕೊಳ್ಳೋಣ ಅಂತಂದ್ರೆ ಯಾವಾಗ ನೀರು ಮನೆ ಒಳಗೆ ನುಗ್ಗುತ್ತೋ ಅಥವಾ ಗೋಡೆ ಕುಸಿಯುತ್ತೋ, ಮೇಲ್ಛಾವಣಿ ಕುಸಿಯುತ್ತೋ ಅನ್ನುವಂತ ಆತಂಕದಲ್ಲಿ ಅಲ್ಲಿನ ಜನರು ಈಗಿರುವಂತದ್ದು. ಈಗಾಗಲೇ ಸರ್ಕಾರ ಕೂಡ ಯಾವುದೇ ರೀತಿಯಾದಂತ ಸಹಾಯ ಬೇಕಾಗಿದ್ರು ಹೆಲ್ಪ್ ಲೈನ್ ಗಳಿಗೆ ನೀವು ಕರೆ ಮಾಡಬಹುದು, ಮತ್ತು ನಾವು ಕಾಳಜಿ ಕೇಂದ್ರಗಳನ್ನ ತೆರೆದಿದ್ದೀವಿ, ಆ ಕಾಳಜಿ ಕೇಂದ್ರಕ್ಕೆ ನೀವು ಬರಬಹುದು. ಅಥವಾ ನಿಮಗೆ ಸಮಸ್ಯೆ ಆಗಿದೆ ಅಂತಂದ್ರೆ ನಮಗೆ ಕರೆ ಮಾಡಿದ್ರೆ ನಾವೇ ನಿಮ್ಮನ್ನ ಸೇಫ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ದಶರಥ. ಒಟ್ಟಿನಲ್ಲಿ ಕಾರ್ಯಾಚರಣೆ ಅಂತೂ ಬಹಳ ಕಟ್ಟುನಿಟ್ಟಾಗಿ ಮಾಡಲಾಗ್ತಾ ಇದೆ, ಆದ್ರೆ ಕಾರ್ಯಾಚರಣೆಗೆ ತೊಡಕು ಕೂಡ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ನಿತಿ ನಿಮ್ಮೆಲ್ಲ ಮಾಹಿತಿಗೆ. ನೀರು ಹರಿಯುವ ರಭಸಕ್ಕೆ ಪ್ರತಿಯೊಂದು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದೆ. ಮಣ್ಣು ಕುಸಿತಾ ಇದೆ, ರೈಲ್ವೆ ಟ್ರ್ಯಾಕ್ ಕೂಡ ಕೊಚ್ಕೊಂಡು ಹೋಗಿದೆ, ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ, ವಿದ್ಯುತ್ ಕಂಬಗಳು ನೆಲಸಮವಾಗಿದ್ದಾವೆ. ಹೀಗಾಗಿ ವಿದ್ಯುತ್ತನ್ನು ಕಡಿತಗೊಳಿಸಲಾಗಿದೆ. ಈ ಭಾಗದಲ್ಲಿ ವಿದ್ಯುತ್ತನ್ನು ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ವಿದ್ಯುತ್ ತಂತಿಗಳು ಬಿದ್ದಂಥ ಸಂದರ್ಭದಲ್ಲಿ ಅಪಾಯವನ್ನು ತಂದೊಡ್ಡುವಂಥ ಅವಕಾಶ ಇರುತ್ತೆ. ಸೊ ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಎಚ್ಚರಿಕೆ ಕ್ರಮ ವಹಿಸಲಾಗ್ತಾ ಇದೆ. ಕೇಂದ್ರದ ನೆರವಿನೊಂದಿಗೆ ಕೇರಳ ರಾಜ್ಯ ಸರ್ಕಾರವೂ ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗ್ತಾ ಇದೆ.